ರೌಡಿ ಸೀಟರ್ ಆಗಿದ್ದಂಥವನು ಸ್ಪೀಡ್ ದಂಧೆ ನಡೆಸ್ತಾನೆ. ನನ್ನ ಮಗನಿಗೆ ಎಲ್ಲೋ ಇದೆಯಾ ಚೈಲ್ಡ್ ಬಾರ ಇಲ್ಲಿ ಅಂತ ಹೇಳಿದ್ದಾನೆ. ಶೇಖರ್ ರೆಡ್ಡಿ ಮಗ ಆದರೆ ಏನೋ ನಿನ್ನ ಹೆಸರಲ್ಲಿ ಜುಟ್ಟು ಅಂತೇಳಿ ಬೈದಿದ್ದಾನೆ. ಒಂದು ರೌಡಿ ಸೀಟರ್ ಆದಂಥವನು ಸ್ಕ್ರಾಪ್ ರವಿ, ಗುಜರಿ ರವಿ. ಈ ನಡುವೆ ಚುನಾವಣೆಯಲ್ಲಿ ನಡೆದಿದ್ದ ಚುನಾವಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಓಡಾಡಿ ನಾವು ಕಾಂಗ್ರೆಸ್ ಲೀಡಿಂಗ್ ತೆಗೆದ್ವಿ. ಹುಡುಗರನ್ನೆಲ್ಲ ಕರೆದು ಡೈಲಿ ಪಾರ್ಟಿ ಮಾಡೋದು, ಅಲ್ಲಲ್ಲಿ ಚೀಟಿಂಗ್ ಮಾಡೋದು, ಅವನು ರೋಲ್ ಕಾಲ್ ಮಾಡೋದು, ಬರೀ ಇದೇ ಜೀವನ ಅವನದು. ಕಾಂಗ್ರೆಸ್ ಪಕ್ಷಕ್ಕೆ ಇದು ಮಾಡಿದ್ದೀರಲ್ಲ, ಅದು ಹಂಗಾಗಿ ಕೆಟ್ಟದಾಗೆ ಮಾತಾಡ್ತಿದ್ರು. ನಾವು ಬರೋಷ್ಟೊತ್ತಿಗೆ ಇಲ್ಲಿ ಈ ಥರ ಒಂದು ಗಲಾಟೆ ಆಗ್ತಿತ್ತು. ಏನಾಗಿತ್ತು ಅಂತ ನಮಗೂ ಗೊತ್ತಿರಲಿಲ್ಲ. ಅವನ ಆಫೀಸ್ಗೆ ಹೋದಿ ಯಾಕಪ್ಪ ರವಿ ಅಂತ ಹೇಳಿದೆ. ಏಕ್ದಮ್ ಬಂದಿದ್ದಾನೆ ಕಪ್ಪಾಳಿಕೆ ಡೇಟ್ ಹೊಡೆದ. ನನಗೆ ಇವಾಗ ಕಿವಿ ಕೇಳಿಸ್ತಾ ಇಲ್ಲ. ಯಾವನೋ ನೀನು, ಏಯ್ ಕರೆಕ್ಟಾಗಿ ಮಾತಾಡೋ, ಜುಟ್ಟು ಕರೆಕ್ಟಾಗಿ ಮಾತಾಡು, ನೀನು ಯಾರು? ಸ್ಕ್ರಾಪ್ ರವಿ ಅವರು ಏಳುಮಲೆ ಫೋನಲ್ಲಿ ನನ್ನ ಹತ್ರ ಮಾತಾಡಿದ್ದು. ನನ್ನ ಫ್ಯಾಮ್ಲಿನ ಇಂಟೆನ್ಷನ್ ತೊಗೊಂಡು ದಿನ ನನ್ನ ಮಕ್ಳಿಗೆ ಮದುವೆ ಮಾಡಬೇಕು, ಅಮಾಯಕರನ್ನ ಕರ್ಕೊಂಡು ಹೋಗಿ ಈ ರೀತಿ ಎಲ್ಲ ಅಲ್ಲೇ ಮಾಡಿದ್ದಾನೆ. ಅವರಪ್ಪ ಬಂದು ಏನು ಹೇಳ್ತಾನೆ ಸ್ಟೇಷನಲ್ಲಿ, 10 ಲಕ್ಷ ಕೊಡು ಸೆಟ್ಲ್ಮೆಂಟು, ಮಾನ ಮರ್ಯಾದೆ ತೆಗಿತೀನಿ, ನೀನು ಹರಾಜಾಗ್ತೀನಿ ಅಂತೇಳಿ ಧಮಕಿ ಹಾಕ್ತಾರೆ. ಇಲ್ಲೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಕೆಟ್ಟ ಮಾತು, ಚೈಲ್ಡು ಹಂಗೆ ಹಿಂಗೆ ಹೇಳ್ತಾ ಇದ್ದಾರೆ. ಹಣ ಬೆದರಿಕೆ ಇದೆ. ಒಮ್ಮೆ ಪಾತಕ ಲೋಕಕ್ಕೆ ಹೋದ್ರೆ ಅದೇ ಗುಂಪಿನಲ್ಲಿ ಇರ್ತಾರೆ. ವಯಸ್ಸಾದ್ರೂ ಕೂಡ, ರಕ್ತ ತಣ್ಣಗಾದ್ರೂ ಕೂಡ, ನಾನು ಈ ಹಿಂದೆ ರೌಡಿ ಆಗಿದ್ದೆ, ರೌಡಿಸಮ್ನಲ್ಲೇ ಇರಬೇಕು, ನನಗೆ ಎಲ್ಲರೂ ಹೆದರ್ಕೊಳ್ಬೇಕು, ಸಲಾಮ್ ಹೊಡಿಬೇಕು ಎನ್ನುವಂತ ಗುಂಪಿನಲ್ಲೇ ಇರ್ತಾರೆ. ಅಂಥದ್ದೇ ಒಬ್ಬ ಆಸಾಮಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂತಹ ಚುನಾವಣೆಗಳಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದಂತಹ ಶೇಖರ್ ರೆಡ್ಡಿ ಮತ್ತು ಅವರ ಮಗ ಅಕ್ಷಯ್ ರೆಡ್ಡಿಯ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿ ಅಟ್ಟಹಾಸ ಮೆರೆದಿದ್ದಾನೆ. ಮೂಲತಃ ರೌಡಿ ಶೀಟರ್ ಆಗಿರುವಂತಹ ಇವನು ತನ್ನ ಅವಾ ಮೇಂಟೈನ್ ಮಾಡೋದಕ್ಕೋಸ್ಕರನೇ ಸಿಕ್ದವರಿಗೆ ಆವಾಜ್ ಹಾಕುವಂಥದ್ದು, ಕುಡಿದ ಬಾಟಲಿಗಳನ್ನ, ಕುಡಿಯುವ ಲೋಟಗಳನ್ನ ಮುಂದೆ ಇಟ್ಕೊಂಡು ಫೋಟೋಗಳನ್ನ ತೆಗೆದುಕೊಂಡು ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿಕೊಳ್ಳುವಂತ ಕಯಾಲಿ ಅವನು ಅಂದ್ರೆ ತಪ್ಪಾಗಲಾರದು. ರೌಡಿ ಶೀಟರ್ ಆಗಿದ್ದಾನೆ, ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಎನ್ನುವಂತ ಕುಖ್ಯಾತಿಯನ್ನ ಪಡೆದುಕೊಂಡಿರುವಂತ ಈ ರೌಡಿ ಶೀಟರ್ ರವಿ ಅಲಿಯಾಸ್ ಗುಜರಿ ರವಿ ಅಲಿಯಾಸ್ ಸ್ಕ್ರಾಪ್ ರವಿ ಅಲಿಯಾಸ್ ಟ್ರಾನ್ಸ್ಪೋರ್ಟ್ ರವಿ ಅಲಿಯಾಸ್ ವಾಟರ್ ವಾಶ್ ರವಿ ಅಂತಲೇ ಕುಖ್ಯಾತಿಯನ್ನ ಪಡೆದಿರ್ತಕ್ಕಂಥವನು. ಇತ್ತೀಚೆಗಷ್ಟೇ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಮತವನ್ನ ಪಡೆದುಕೊಂಡ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ನುವಂತ ಕುತಂತ್ರಕ್ಕೋಸ್ಕರನೇ ಅಪ್ಪ ಮಗನ ಮೇಲೆ ನಡೆಸಿರ್ತಕ್ಕಂಥ ಹಲ್ಲೆ ಹಾಗೂ ಆ ಇಂದಿನ ಕುತಂತ್ರಗಳ ಬಗ್ಗೆ ಹಲವು ರೀತಿಯಾದಂತ ಆರೋಪಗಳು ಮತ್ತು ಈಗ ಹಲ್ಲೆಗೊಳಗಾಗಿರ್ತಕ್ಕಂಥ ಅಪ್ಪ ಮಗ ಮಾಧ್ಯಮಗಳ ಮುಂದೆ ನಮ್ಮ ತೇಜೋದಯ ಮಾಡ್ತಾ ಇದ್ದಾನೆ, ಹಾಗೆಯೇ ನಮ್ಮ ಮೇಲೆ ವ್ಯವಸ್ಥಿತವಾದಂತ ಷಡ್ಯಂತ್ರವನ್ನ ರೂಪಿಸ್ತಿದ್ದಾನೆ, ಜೊತೆಗೆ ನಮಗೆ ಪ್ರಾಣ ಬೆದರಿಕೆ ಇದೆ ಅಂತೇಳಿ ಮಾಧ್ಯಮಗಳ ಮುಂದೆ ತಮ್ಮ ಆತಂಕವನ್ನ ಬಿಚ್ಚಿಟ್ಟಂತ ಆ ಸ್ಟೋರಿ ನಡೆದಿದ್ದೆಲ್ಲಿ ಅಂತೀರಾ? ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡಿ ಬರೋಣ ಬನ್ನಿ. ಹೌದು, ಪಾತಕ ಲೋಕ ಅಂದ್ರೇನೆ ಹೀಗೆ. ಒಮ್ಮೆ ಆ ಕೈಯಲ್ಲಿ ಅಂಟ್ಕೊಂಡ್ಬಿಟ್ರೆ ಸಾಕು, ನನ್ಗೆ ಯಾವಾಗ್ಲೂ ಸಲಾಮ್ ಹೊಡಿತಾ ಇರ್ಬೇಕು, ನನ್ನನ್ನ ಗುರು ಅಂತ ಹೇಳ್ಬೇಕು, ನನಗೆ ಬಾಸ್ ಅಂತ ಹೇಳ್ಬೇಕು ಅನ್ನುವಂತ ಕಯಾಲಿಯಲ್ಲಿ ಬಿದ್ದಂತವನೇ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪರಪ್ನಗರದಿಂದ ದೊಡ್ಡಮಂಗಲಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆಯಲ್ಲಿರುವಂತಹ ರವಿ ಅಲಿಯಾಸ್ ಗುಜರಿ ರವಿ ಅಲಿಯಾಸ್ ಸ್ಕ್ರಾಪ್ ರವಿ. ಇವನು ಹೀಗೆ ಕುಡಿಯುವ ಫೋಟೋಗಳನ್ನ ತೆಗೆದುಕೊಳ್ಳುವಂಥದ್ದು, ಬಾಟ್ಲಿಗಳಿರುವಂತಹ ಫೋಟೋಗಳನ್ನ ತೆಗೆದುಕೊಂಡು ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿಕೊಂಡು ಕುಡಿದ ನಂತರ ಸಿಕ್ಕ ಮೊಬೈಲ್ ನಂಬರ್ಗಳಿಗೆ ಫೋನ್ ಮಾಡೋದು, ನೀನ್ ಬರ್ತೀಯಾ ಇಲ್ಲಾಂದ್ರೆ ನಾನು ನಿನ್ ಮನೆಗೆ ನುಗ್ಗಿ ಅಲ್ಲೇ ಮಾಡ್ಲಾ, ಹೊಡಿಲ್ಲ ಎನ್ನುವಂತ ಬೆದರಿಕೆಗಳನ್ನ ಹಾಕುವಂತವನು. ಇತ್ತೀಚೆಗೆ ನಡೆದಂತ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರುವಂತ ಶೇಖರ್ ರೆಡ್ಡಿ ಮಗ ಅಕ್ಷಯ್ ರೆಡ್ಡಿ ಕಾಂಗ್ರೆಸ್ ಪರವಾಗಿ ಹೆಚ್ಚು ಓಡಾಡಿದ್ರು, ಹಾಗೆ ಹೆಚ್ಚು ಮತಗಳನ್ನ ಗಳಿಸ್ಕೊಂಡ್ಬಿಟ್ಟ ಇವನು ಅಂತ ಹೇಳಿ ಶೇಖರ್ ರೆಡ್ಡಿಯ ಮಗ ಅಕ್ಷಯ್ ರೆಡ್ಡಿಗೆ ಪದೇ ಪದೇ ಫೋನ್ ಮಾಡಿ ಅವನಿಗೆ ಚೈಲ್ಡು, ಜುಟ್ಟು, ಹಾಗೆಯೇ ಏನು ಬಾಯಿಗೆ ಬಂದಂತ ಮಾತುಗಳನ್ನ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದ. ನೀನ್ ಬರ್ಲಿಲ್ಲ ಅಂದ್ರೆ ನಿನ್ ಮನೆಗೆ ನುಗ್ಗಿ ಹೊಡಿತೀನಿ ಅಂದ.
ಅಕ್ಷಯ್ ರೆಡ್ಡಿ ಕೊನೆಗೆ ತನ್ನ ತಂದೆಗೆ ತಿಳಿಸಿದ. ತಂದೆ ಯಾಕಪ್ಪ ನನ್ನ ಮಗನಿಗೆ ಈಗ ಮಾಡ್ತೀಯ ಅಂತೇಳಿ ಕೇಳೋದಕ್ಕೂ ಹೋದಂತ ಸಂದರ್ಭದಲ್ಲಿ ಮಾರಣಾಂತಿಕವಾದಂತ ಹಲ್ಲೆ ನಡೆಸಿರುವಂತ ಘಟನೆ ನಡೆದಿದ್ದು. ಇದರ ಬಗ್ಗೆ ಖುದ್ದು ಶೇಖರ್ ರೆಡ್ಡಿ ಅವರು ಅವತ್ತು ಘಟನೆ ಏನಾಯ್ತು ಅನ್ನೋದನ್ನು ವಿವರಿಸಿದ್ದು ಹೀಗೆ. ರೌಡಿ ಸೀಟರ್ ಆಗಿದ್ದಂಥವನು ಇಸ್ಪೀಡ್ ದಂಧೆ ನಡೆಸ್ತಾನೆ. ಅಲ್ಲಿ ನನ್ನ ಮಗ ಬಂದು ಪೊಲೀಸವ್ರಿಗೆ ಹೇಳಿಕೆ ಇದು ಹಾಕ್ಕೊಟ್ಟಿದ್ದಾನೆ ಅಂತೇಳಿ ನಮ್ಮ ಮೇಲೆ ಸುಳ್ಳಾಪಾದನೆ ಮಾಡಿ ನನ್ನ ಮಗನಿಗೆ ಎಲ್ಲೋ ಇದೆಯಾ ಚೈಲ್ಡ್ ಬಾರೋ ಇಲ್ಲಿ ಅಂತ ಹೇಳಿದ್ದಾನೆ. ಮತ್ತು ಗೊತ್ತಿರೋ ಹುಡುಗ ಅಂತೇಳಿ ಅಣ್ಣ ನಾನು ಶೇಖರ್ ರೆಡ್ಡಿ ಮಗ ಅಣ್ಣ ಅಂತ ಹೇಳಿದ್ದಾನೆ. ಶೇಖರ್ ರೆಡ್ಡಿ ಮಗ ಆದರೆ ಏನೋ ನಿನ್ನ ಹೆಸರಲ್ಲಿ ಜುಟ್ಟು ಅಂತೇಳಿ ಬೈದಿದ್ದಾನೆ. ಅಣ್ಣ ಪ್ಲೀಸ್ ಅಣ್ಣ ಯಾಕೆ ಹಿಂಗೆ ಮಾತಾಡ್ತೀಯ ಹಂಗೆ ಹೇಳಿದ ತಕ್ಷಣವೇ ನೀನು ಮರ್ಯಾದೆಗೆ ಬಂದರೆ ನಿನಗೆ ಮಾನ ಮರ್ಯಾದೆ ಇದ್ದರೆ ನನ್ನ ಆಫೀಸಿಗೆ ಬಂದು ಮಾತಾಡ್ಕೊಂಡು ಹೋಗಿ, ಇಲ್ಲಾಂದರೆ ನಿನ್ನ ಮನೇನು ಗುಡಿತೀನಿ ಅಂತ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾನೆ. ಮತ್ತೇನಾಗಿದೆ, ನನಗೆ ಒಂದು 3-4 ಸರಿ ಕಾಲ್ ಮಾಡಿದ್ರು, ನಾನು ಲಿಫ್ಟ್ ಮಾಡಿಲ್ಲ. ಮತ್ತು ನನ್ನ ಮಗನಿಗೆ 15 ಸರಿ ಫೋನ್ ಮಾಡಿ 15 ಕಾಲ್ ಮಿಸ್ ಕಾಲೇ ಇದೆ. ಫೋನ್ ಮಾಡಿ ಡ್ಯಾಡಿ ಈ ಥರ ನನ್ನ ಏನೋ ಟಾರ್ಚರ್ ಕೊಡ್ತಾಯಿದ್ದಾರೆ ಅಂತೇಳಿ ಒಂದು ರೌಡಿ ಸೀಟ್ರ್ ಆದೋ ಅಂತವನು ಸ್ಕ್ರಾಪ್ ರವಿ, ಗುಜರಿ ರವಿ ಮತ್ತು ಅವಂದು ಚೈನ್ ರಾಬ್ರಿ ಮಾಡಿರೋದು, ಕೊಲೆ ಕೇಸುಗಳು, ಬಾರ್ಗಳಲ್ಲಿ ರೋಲ್ ಕಾಲು, ಬೀದಿ ರೋಲ್ ಕಾಲು ಮತ್ತು ಚೀಟಿ ದಂಧೆ ನಡೆಸ್ತಾನಂತೆ. BBMP ಲಿಮಿಟಲ್ಲಿ ಕಾವೇರಿ ವಾಟ್ರ್ ಹಾಕ್ತಾನೋ ಅವ್ರು ಮಾಮೂಲಿ ನೀರು ಓಡಿಸ್ಕೊತಾನೋ ಗೊತ್ತಿಲ್ಲ, ಸರ್ವಿಸ್ ಸ್ಟೇಷನ್ ಇಟ್ಟಿದ್ದಾನೆ. ಅಕ್ಕಪಕ್ಕ ಮನೆಯವ್ರು ಬಂದು ಕೇಳಿದ್ರೆ ಕಾರ್ ರೋಡಲ್ಲಿ ನಿಲ್ಸ್ಕೊಂಡು ಕೇಕ್ ಕಟ್ ಮಾಡೋದು, ಡೈಲಿ ದಂಧೆ ನಡೆಸೋದು, ಹುಡುಗರನ್ನ ಕರೆಸೋದು, ಹುಡುಗರನ್ನೆಲ್ಲ ಕರೆದು ಡೈಲಿ ಪಾರ್ಟಿ ಮಾಡೋದು, ಅಲ್ಲಲ್ಲಿ ಚೀಟಿಂಗ್ ಮಾಡೋದು, ಅವನು ರೋಲ್ ಕಾಲ್ ಮಾಡೋದು, ಬರೀ ಇದೇ ಜೀವನ ಅವನದು. ಮೊದಲಿಂದ ಅವ್ನು ಗೊತ್ತಿರೋದೆ ಎಲ್ಲ ಕಡೆಯೂ. ನಾವು ಹೋಗಿ ಅವತ್ತು ಗಲಾಟಾಗಿ ಕರೆದಿದ್ದಾನೆ ಅಂತೇಳಿ ನಾವು ಅವನ ಆಫೀಸ್ಗೆ ಹೋದಿ, ಯಾಕಪ್ಪ ರವಿ ಅಂತ ಹೇಳಿದೆ. ಏಕ್ದಮ್ ಬಂದಿದ್ದಾನೆ ಕಪ್ಪಾಳಿಕೆ ಡೇಟ್ ಹೊಡೆದ. ನನಗೆ ಇವಾಗ ಕಿವಿ ಕೇಳಿಸ್ತಾ ಇಲ್ಲ. ಮತ್ತು ಕನ್ನಡಕ ಕಿತ್ತು ಬಿಸಾಕ್ದೆ. ನಾನು ಕಣ್ಣು ಕಾಣಿಸಲ್ಲ, 60 ವಯಸ್ಸಾಗ್ತಾಯಿದೆ, 59 ವಯಸ್ಸಾಗಿದೆ. ನನ್ನ ಫ್ಯಾಮ್ಲಿನ ಇಂಟೆನ್ಷನ್ ತೊಗೊಂಡು ದಿನ ನನ್ನ ಮಕ್ಳಿಗೆ ಮದುವೆ ಮಾಡಬೇಕು, ಅಮಾಯಕರನ್ನ ಕರ್ಕೊಂಡೋಗಿ ಈ ರೀತಿ ಎಲ್ಲ ಹಲ್ಲೆ ಮಾಡಿದ್ದಾನೆ. ನನಗೆ ಭಾರಿ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ. ಅವ್ರ ಅಪ್ಪ ಬಂದು ಏನು ಹೇಳ್ತಾನೆ ಸ್ಟೇಷನಲ್ಲಿ 10 ಲಕ್ಷ ಕೊಡು ಸೆಟಲ್ಮೆಂಟು, ಇಲ್ಲ ಅಂತ ಹೇಳಿದ್ರೆ ನಿನ್ನೊಂದು ಗತಿ ಕಾಣಿಸ್ತೀನಿ, ನಿನ್ನ ಮೀಡಿಯಾ ಮುಂದೆನೇ ನಿನ್ನ ಮಾನ ಮರ್ಯಾದೆ ತೆಗಿತೀನಿ, ನಿನ್ನ ಹರಾಜಾಗ್ತೀನಿ ಅಂತೇಳಿ ಧಮಕಿ ಹಾಕ್ತಾರೆ. ಮತ್ತು ಪೊಲೀಸವ್ರಿಗೆ ಹೇಳಿದೆ, ಪೊಲೀಸವ್ರ ಮೇಲೂ ಇಲಾಖೆಯವರು ನಮ್ಮ ಠಾಣೆ ಇನ್ಸ್ಪೆಕ್ಟ್ರ್ ಮೇಲೆ ಮತ್ತು ಸಬ್ ಇನ್ಸ್ಪೆಕ್ಟ್ರ್ ಮೇಲೆ ಕೂಡ ಇವರೆಲ್ಲ ಶೇಖರ್ ರೆಡ್ಡಿ ಪಾಲವರು ಅಂತೇಳಿ ಪಾಪ ಅವ್ರ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಅವ್ರಿಗೂ ನಮ್ಗೆ ಸಂಬಂಧನೇ ಇಲ್ಲ. ಇಲಾಖೆಯವರು ಇಬ್ಬರಿಗೂ ಕಂಪ್ಲೇಂಟ್ ಆಯ್ತು. ಅವತ್ತು ನನ್ನ ಮಗನಿಗೆ ಒಳಗಡೆ ಹೋಗಿದ ತಕ್ಷಣ ರಾಡ್ ತೊಗೊಂಡು ಹೊಡೆದ, ನನಗೆ ಕಪ್ಪಾಳಿಕೆ ಡೇಟ್ ಹೊಡೆದ. ನನ್ನ ಮಗ ಬಂದಿದ್ದ ತಕ್ಷಣ ರಾಡ್ ತೊಗೊಂಡು ಹಿಂಗೆ ಹೊಡೆದಿದ್ದ ತಕ್ಷಣ ಅವ್ನ ಕೈ ಡ್ಯಾಡಿ ಅಂತ ಹಿಂಗೆ ಕೈ ಅಡ್ಡ ಇಕ್ಕಿದ ತಕ್ಷಣ ಕೈ ಪ್ರಾಚಾರ ಆಯಿತು. ಅವ್ನು ಕೆಳಗಡೆ ಬಿದ್ದೋದ. ಇವನು ತಿರ್ಗಾ ಇನ್ನೊಂದ್ಸಲಿ ಹಿಂಗೆ ಎತ್ತದ ಕೈ ನನ್ನ ಮಗನ ಹೇಳ್ಕೊಂಡೆ. ಅವ್ನು ಸ್ಕಿಡ್ಡಾಗಿ ಆ ಪಕ್ಕದಲ್ಲೆಲ್ಲ ಬರೀ ಸ್ಕ್ರಾಪು ಗಲೀಜು, ಅದೆಲ್ಲ ಗ್ಯಾರೇಜ್, ಅದು ಅವ್ನು ಮಾಡೋದೆಲ್ಲ ದಂಧೆ ಇದೆ, ಸ್ಕ್ರಾಪ್ ಬಿಸ್ನೆಸ್ಸು, ಕಳ್ತನ ಮೇಲೆ ತಗೊಳ್ಳೋದು, ಅವ್ನ ಜೀವನ ಪೂರ್ತಿ ಇದೆ ಅವನದು. ಈಗೇನಾಗಿದೆ ಅಂದರೆ ನನಗೂ ನನ್ನ ಮಗನಿಗೆ ಅವ್ರಿಗೊಂದು ಗತಿ ಕಾಣಿಸ್ತೀರ ನಾನು ಬಿಡಲ್ಲ ಅಂತೇಳಿ ನನಗೆ ಧಮಕಿ ಆಗ್ತಾಯಿದ್ದಾನೆ. ನನಗೆ ಪ್ರಾಣ ಬೆದರಿಕೆ ಇದೆ. ಹುಡುಗರಿಗೆ ಯಾರ್ಯಾರಿಗೋ ಕರೆದು ಬೆಳಗ್ಗೆಯಿಂದ ಎಣ್ಣೆ ಹೊಡಿಸಿದ್ದಾನೆ. ಕುಡಿಸಿ ಅವರಿಗೆಲ್ಲ ಅವನೇನಾದರೂ ಮಾಡಿ ಇಲ್ಲಿ ಕರೆಸೋ ಶೇಖರ್ ರೆಡ್ಡಿನ, ಇಲ್ಲ ಮಗನ ಕರೆಸೋ ಅಂತೇಳಿ ಬೆಳಿಗ್ಗೆಯಿಂದ ಫೋನ್ಗಳಲ್ಲಿ ಎಲ್ಲ ಥರ ಟೀಮ್ ರೆಡಿ ಮಾಡಿದ್ದಾರೆ. ನನಗೇನೂ ಗೊತ್ತಿಲ್ಲ. ಗೊತ್ತಿರೋದು ತಾನೇ ಆಫೀಸ್ಗೆ ಹೋಗಿ ಕೇಳೋಣ ಅಂತ ಹೋಗಿದ್ದು ಇಷ್ಟೇ. ಆಮೇಲೆ ಏನಾಯಿತು, ಅವ್ನು ಬಿದ್ದಿದ್ದ ತಕ್ಷಣವೇ ಮಗನ ಕರ್ಕೊಂಡು ನಾನು ಸೀದಾ ಹಾಸ್ಪಿಟ್ಲಿಗೆ ಬಂದಿದ್ದ ತಕ್ಷಣ ಅಲ್ಲಿ ಶೇಖರ್ ರೆಡ್ಡಿಗೆ ಯಾರೋ ಹೊಡೆದ್ರಂತೆ, ಮಗನಿಗೆ ಈ ಥರ ಆಗೋಯ್ತಂತೆ ಅಂತೇಳಿ ದೊಡ್ಡನಾಮಂಗಲ ಮೇಯ್ನ್ ರೋಡಲ್ಲಿ ಯಾರ್ಯಾರು ಹುಡುಗರು ಹೋಗಿ ಯಾರ್ಯಾರು ಹೊಡೆದಾಡ್ಕೊಂಡ್ರು ನನಗೆ ಗೊತ್ತಿಲ್ಲ. ಮತ್ತು ನಾನು ಹಾಸ್ಪಿಟ್ಲಿಗೆ ಬಂದಾಗ ನಮ್ಮ ಠಾಣೆ ಪೊಲೀಸವ್ರು ಬಂದು ಏನು ರೀ ನಡೀತಂತ, ಸ್ವಾಮಿ ಈ ಥರ ಆಯಿತು ಅಂತೇಳಿ ನನಗೆ ಹೇಳಿದ್ರು. ನೀವು ಒಂದು ರೌಡಿ ಸೀಟ್ರ್ ಕರೆದ ನೀವೇನಕ್ಕೆ ಹೋಗೋಕೆ ಭಯ ನಿಮ್ಗೆ ಗೊತ್ತಿಲ್ವಲ್ಲ ಸರ್? ಗೊತ್ತಿದೆ, ಕೇಳೋಕೆ ಹೋಗಿದ್ದಕ್ಕೆ ಈ ಥರ ಆಯ್ತು ಸ್ವಾಮಿ ಅಂತ ಹೇಳಿದ್ದಕ್ಕೆ ಆಯಿತು ನಾವು FIR ಮಾಡ್ತೀವಿ ಅಂತೇಳಿ ನಮ್ಗೆ ಅವ್ರಿಗಿಬ್ಬರಿಗೂ ಅವನು ನನಗೆ ಹೊಡೆತ ಬಿದ್ದಿದೆ ಅಂತ ಅವನು ಸುಮ್ಮನೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಮಾಧ್ಯಮರ ಮುಂದೆ ಹೋಗಿ ನನ್ನ ಫ್ಯಾಮ್ಲಿಯೆಲ್ಲ ಎಳೀತಾ ಇದ್ದಾನೆ. ಆ ಹಿಂದೆ ಯಾವುದೋ ಒಂದು ಕಾಣದ ಕೈಗಳಿದೆ, ಆ ಕೈಗಳು ಯಾರಂತ ನನಗೆ ಗೊತ್ತಿದೆ. ಅವ್ರನ್ನ ದೇವರು ಇಷ್ಟರಲ್ಲೇ ನೋಡ್ತಾನೆ, ಒಳ್ಳೇದು ಮಾಡಲಿ ಅವ್ರಿಗೆಲ್ಲ. ಒಂದು ಫ್ಯಾಮ್ಲಿನ ನನ್ನ ಮಕ್ಕಳಿಗೆ ಮದುವೆ ಮಾಡೋ ಸ್ಟೇಜಲ್ಲಿ ಅಮಾಯಕರನ್ನ ಕರ್ಕೊಂಡೋಗಿ ನನ್ನ ಬಲಿಪಶು ಮಾಡ್ತಾಯಿದ್ದಾರೆ. ನಾನು ಎಷ್ಟೋ ವರ್ಷಗಳಿಂದ ನಾನು ಸಂಘಟನೆ ಅಂತ ನಾನು ಯಾವತ್ತೂ ಮಾಡಿಲ್ಲ. 4 ಜನ ಬಡವರು ಯಾರನ್ನ ಬಂದರೆ ನಾನು ಕೈಲಾಗಿ ಸಹಾಯ ಮಾಡಿದ್ದೀನಿ. ನನಗೆ ರಕ್ಷಣೆ ಬೇಕು ಸ್ವಾಮಿ. ಯಾಕಂತ ಹೇಳಿದ್ರೆ ಭಾರಿ ಚಿತ್ರಹಿಂಸೆ ಎಲ್ಲ ಕಡೆಯಿಂದ. ನಾನು ಹಾಸ್ಪಿಟ್ಲಲ್ಲಿ ಇದ್ದೀನಿ, ನನ್ನ ಮಗ ನಾವಿಬ್ಬರೂ ಅಲ್ಲಿ ಹೇಳ್ತಾರಂತೆ, ಅವ್ರು ಹಾಸ್ಪಿಟ್ಲ್ ಮುಂದೆ ಪೊಲೀಸವ್ರು ಮುಂದೆ ಹೇಳ್ತಾ ಇದ್ದಾರಂತೆ, ಅವನು ಕಟ್ ಮಾಡಿ ನಿನ್ನ ಕಣ್ಣು ಮುಂದೆ ಇಡ್ತೀನಿ ಅಂತ ಹೇಳ್ತಾವ್ರಂತೆ ಹುಡುಗರು. ಯಾರಂತ ಗೊತ್ತಿಲ್ಲ. ಯಾಕಂದರೆ ಗೊತ್ತಿದ್ದರೆ ನಾನು ಹೇಳ್ತೀನಿ. ನಾನು ಹಾಸ್ಪಿಟ್ಲಲ್ಲಿದ್ದೆ, ನನಗೂ ಕಾಲಿಗೆ ಏಟಾಗಿದೆ, ಕಪ್ಪಾಳಿಗೆ ಏಟಾಗಿರೋದು, ಕಿವಿ ಕೇಳಿಸ್ತಾ ಇಲ್ಲ. ನನ್ನ ಪರಿಸ್ಥಿತಿ 60 ವರ್ಷ, ನನಗೆ 59 ವರ್ಷ. ನಾನು ಇವನ ಥರ ರೋಡಿಸಮ್ ಮಾಡೋಕ್ಕೆ, ಫೀಲ್ಡ್ ಮಾಡೋಕ್ಕೆ ನನಗೇನಕ್ಕೆ ಬೇಕಾಗಿದೆ? ಭಾರಿ ಚಿತ್ರಹಿಂಸೆ ಕೊಡ್ತಾನೆ. ನನ್ನ ಫ್ಯಾಮ್ಲಿ ಟಾರ್ಗೆಟ್ ಮಾಡಿದ್ದಾರೆ. ದಯವಿಟ್ಟು ಇದನ್ನು ನಿಲ್ಲಿಸಬೇಕು. ನಾನು ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತೀನಿ. ಆಗ ಏನು ಎಲ್ಲರಿಗೂ ಹೋಗ್ಬೇಕಾದ್ರೆ ನಾನು ಕೋರ್ಟ್ ಮುಖಾಂತರ, ನಾನು ಕಾನೂನು ಮುಖಾಂತರ ನಾನು ಮುಂದೆ ಹೋಗ್ತೀನಿ. ದಯವಿಟ್ಟು ಎಲ್ಲರೂ ನನಗೆ ಹೆಲ್ಪ್ ಮಾಡಿ. ನಾನು ಅಮಾಯಕನಾಗಿ ಬದುಕ್ತಾ ಇದ್ದೀನಿ. ನನ್ನ ರೌಡಿ ಸೀಟ್ರನ್ನ ತಂದು ನನ್ನ ಮೇಲೆ ಹಾಕಿ ನನಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಪ್ರಾಣ ಬೆದರಿಕೆ ಇದೆ.
ಅದನ್ನು ದಯವಿಟ್ಟು ನೀವು ಹೆಲ್ಪ್ ಮಾಡಿ ಅಂತ ನಾವು ಹಾಗೆಯೇ ಬೆಳಗಿನಿಂದಲೂ ಕೂಡ ಆ ರವಿ ಅಲಿಯಾಸ್ ಗುಜ್ರಿ ರವಿ ಸ್ಕ್ರಾಪ್ ರವಿ ಜೊತೆ ಇದ್ದಂತಹ ಮಣಿಕಂಠ ಮತ್ತೆ ಅಜಯ್ ಎನ್ನುವರು ಕೂಡ ಈ ಒಂದು ಘಟನೆಯ ಬಗ್ಗೆ ವಿವರಿಸಿದ್ದು ಹೀಗೆ. ಹೊಸರೋಡಿ ಕರ್ಕೊಂಡೋದ್ರು. ಹೊಸರೋಡಿ ಕರ್ಕೊಂಡೋದಾದ್ಮೇಲೆ ಬಾಜೆ ಎಣ್ಣೆ ಹೊಡೆಯೋಣ ಅಂದ್ಬಿಟ್ಟು ಬಾರ್ ಹತ್ರ ಕರ್ಕೊಂಡೋದ್ರು. ಬಾರ್ ಹತ್ರ ಹೊಡೆದಾದ್ಮೇಲೆ ಏಳುಮಲೆನೇ ಕರ್ಕೊಂಡೋಗಿದ್ದು. ಅಲ್ಲಿ ಬಾರಲ್ಲಿ ಕೂತಿರೋನಾಗ ಆಮೇಲೆ ಸ್ಕ್ರಾಪ್ ರವಿ ಒಂದಿಬ್ಬರು ಮೂವರು ಬಂದರು. ಅಲ್ಲೂ ಎಣ್ಣೆ ಹೊಡೆದ್ರು ಬಾರಲ್ಲಿ. ಅಲ್ಲೇ ಲೂಸ್ ಟಾಕ್ಗಳು ಇವ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ರು. ಅದೇ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ನಮ್ಮ ಅಣ್ಣ ಶೇಖರ್ ಅಣ್ಣಾರನ್ನ ಅಕ್ಷಯ್ ಅಣ್ಣಾರನ್ನ ಬೆದರಿಕೆ ಥರ ಹೊಡಿತೀನಿ ಹಂಗೆ ಮಾತಾಡ್ತಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಇದು ಮಾಡಿದ್ದೀರಲ್ಲ, ಅದು ಹಂಗಾಗಿ ಕೆಟ್ಟದಾಗೆ ಮಾತಾಡ್ತಿದ್ರು. ಅಲ್ಲಿ ಮಾತಾಡಾದ್ಮೇಲೆ ಇಲ್ಲಿ ಬೇಡ ಎಣ್ಣೆ ಹೊಡೆಯೋದು ಬಾರಲ್ಲಿ ಬೇಡ ಅಂದ್ಬಿಟ್ಟು ಅವ್ರು ಗುಜರಿ ಅಂಗಡಿ ಕರ್ಕೊಂಡೋದ್ರು. ಅಲ್ಲಿಗೂ ಎಣ್ಣೆ ತಗೊಂಡೋದ್ರು. ಅಲ್ಲಿಂದ ಸಂಜೆ 4 ಗಂಟೆಗೆ ಹೋದೋ ಅಲ್ಲಿಗೆ ಹೋದಾದ್ಮೇಲೆ ಅಕ್ಷಯ್ ಅಣ್ಣಂಗೆ ಪದೇ ಫೋನ್ ಮೇಲೆ ಫೋನ್ ಮಾಡ್ತಿದ್ರು. ನಾನು ಯಾರಿಗೋ ಮಾಡ್ತಾವ್ರೆ ಅನ್ಕೊಂಡು ಇದ್ದೆ. ಆಮೇಲೆ ನೋಡೋದಕ್ಕೆ ಅಕ್ಷಯ್ ರೆಡ್ಡಿ ಅಂತ ಹೆಸರಿತ್ತು ಫೋನಲ್ಲಿ. ಅಕ್ಷಯ್ ಅಣ್ಣಂಗೆ ಮಾಡ್ತಾವ್ರಲ್ಲ ಅಂದ್ಕೊಂಡು ಅವ್ರ ಬಗ್ಗೆನೇ ಮಾತಾಡ್ತಿದ್ರು. ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅವರವರೇ ಅಲ್ಲಿ ಒಂದು 4-5 ಜನ ಇದ್ದರು. ಅವರವರೇ ಮಾತಾಡ್ಕೊಂಡಿದ್ರು. ಆಮೇಲೆ ನಮ್ಮ ಫ್ರೆಂಡ್ನೂ ಎಣ್ಣೆ ತಾಮ ಹೋಗು ಅಂದ್ಬಿಟ್ಟು ಕಾಸು ಕೊಟ್ಟರು. ಹೊಡಿಬೇಕು ಅವ್ರನ್ನೇನೋ ಮಾಡಬೇಕು ಅಂತ ಸ್ಕೆಚ್ ಹಾಕೊಂಡೇ ಮಾಡಿದ್ದು. ಅಷ್ಟೊತ್ತಿಗೆ ಎಲ್ಲ ಆಯಿತು. ಅಕ್ಷಯ್ ಅಣ್ಣವ್ರಿಗೆ ಒಂದು 15 ಸಲ ಫೋನ್ ಮಾಡಿದರು. ನಾನು ಕೇಳಿಸ್ಕೊಂಡೆ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಬರ್ನಿಲ್ಲ ಅಂದರೆ, ಇಲ್ಲೇ ಆಫೀಸ್ ಹತ್ರ ಬರ್ನಿಲ್ಲ ಅಂದರೆ ಫೋನ್ಗಳು ಮಾಡಿಕೊಂಡು ಅವ್ರಿವ್ರಿಗೆ ಒಂದು 20 ಸಲ ಅವ್ರಿವ್ರಿಗೆ ಯಾರಿಗೋ ಫೋನ್ಗಳು ಮಾಡಿಕೊಂಡು ಹಂಗೆ ಹಿಂಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ನೀವು ಅದು ಮಾಡಿದ್ದೀರಾ ಇದು ಮಾಡಿದ್ದೀರಾ, ನಾವು ಬಿಡಲ್ಲ ಹಂಗೆ ಹಿಂಗೆ ಅಂತ ಯಾರಿಗೋ ಫೋನ್ ಮಾಡ್ತಿದ್ರು. ನಾವು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಂಡಿರ ನಾವು ನಮ್ಮ ಪಾಡಿಗೆ ಇವರು ಏನೋ ಮಾತಾಡ್ತವ್ರೆ ಅಂದ್ಬಿಟ್ಟು ನಾವು ಎಣ್ಣೆಗೆ ಕಾಸು ಕೊಟ್ಟರು ಅಂತ ನಾವು ಆಚೆ ಹೋಗಿ ನಾವು ಇರೋ ಡ್ರಿಂಕ್ಸ್ ಎಲ್ಲ ತೊಗೊಬರಕ್ಕೆ ಹೋಗಿದ್ವಿ. ಆ ಟೈಮಲ್ಲಿ ನಾವು ಬರೋಷ್ಟೊತ್ತಿಗೆ ಇಲ್ಲಿ ಈ ಥರದ್ದು ಗಲಾಟೆ ಆಗ್ತಿತ್ತು. ಏನಾಗಿತ್ತು ಅಂತ ನಮಗೂ ಗೊತ್ತಿರಲಿಲ್ಲ. ನಾವು ಅಲ್ಲಿ ಬಂದಾದ್ಮೇಲೆ ಹಿಂಗೆ ಗಲಾಟೆ ಆಗಿದ್ದೆ ಅಲ್ಲ ಅಂದ್ಬಿಟ್ಟು ನಾವು ಸ್ವಲ್ಪ ಏನು ಗಲಾಟೆ ಆಗ್ತಿದೆ ಅಂದ್ಬಿಟ್ಟು ನಾವು ಏನೋ ತಲೆ ಕೆಡ್ಸ್ಕೊಂಡಿರೋ ಸುಮ್ಮನೆ ಅಲ್ಲೆಲ್ಲ ತಡೀತಾ ಇದ್ದರು. ಏನು ಗಲಾಟೆ ಏನಿದು ಅಂತ ಬಿಡಿಸ್ತಾ ಇರೋದು ನಾವು. ನಮಗೂ ಗೊತ್ತಿಲ್ಲ ಇಲ್ಲಿ ಏನು ಗಲಾಟೆ ಆಗ್ತಿದೆ ಅನ್ನೋದು. ಒಟ್ಟಿನಲ್ಲಿ ಅಲ್ಲಿ ಇಬ್ಬರು ಕೂತ್ಕೊಂಡು ಏಳುಮಲೆ ಅನ್ನೋರು ಮತ್ತು ಸ್ಕ್ರಾಪ್ ರವಿ ಅನ್ನೋರು ಕೂತ್ಕೊಂಡು ಅವ್ರಿಗೆ ಫೋನ್ಗಳು ಮಾಡ್ಕೊಂಡಿದ್ರು. ಏಳುಮಲೆನೇ ಜಾಸ್ತಿ ಫೋನ್ಗಳು ಮಾಡ್ತಾಯಿದ್ದು. ಫೋನ್ ಮಾಡಿ ಅವ್ರಿಗೆ ಫೋನ್ ಮಾಡು ಇವ್ರಿಗೆ ಫೋನ್ ಮಾಡು ಅದು ಮಾತಾಡ್ತಾಯಿದ್ರು. ಗಲಾಟೆಗಳು ಅದು ಎಷ್ಟನೇ ತಾರೀಕಿದಾಗಿದ್ದು? ಇದು ಒಂದು 12ನೇ ತಾರೀಕು ಸರ್. 12ನೇ ತಾರೀಕು ಸಂಜೆ ಒಂದು 5:30-6 ಗಂಟೆ ಸಮಯ. ಈ ಥರ ಇಲ್ಲಿ ಫೋನ್ಗಳು ಮಾಡಿಕೊಂಡು ಅವ್ರಿಗೆ ಧಮಕಿಗಳಾಗ್ತದೋ ಅದು ಇದು ಜೋರಾಗಿ ಮಾತಾಡೋದು. ಎಲ್ಲಿದೆಯಾ ಏನು ಮಾಡ್ತಿದ್ಯಾ ಹಿಂಗೆ ಮಾಡಿದೆ ಏನು ಹಂಗೆ ಮಾಡಿದೆ ಅಂತ ಅವ್ರೇನೋ ಮಾತಾಡ್ಕೊಡಿ. ನಮಗೆ ದುಡ್ಡು ಅನ್ನೋದು ಕೊಟ್ಟರು. ನಾವು ಹೋಗಿ ಎಣ್ಣೆ ತೊಗೊಬರಕ್ಕೆ ಹೇಳಿದ್ರು. ನಾವು ಹೋಗಿ ತೊಗೊಂಬಂದ್ವಿ. ತೊಗೊಂಬಂದು ಅಷ್ಟರಲ್ಲಿ ಇಲ್ಲೆಲ್ಲ ಈ ಥರ ಏನೋ ಒಂದು ಗಲಾಟೆ ಆಗ್ತಿತ್ತು. ನಾವು ಬಂದ್ವಿ. ಏನು ಗಲಾಟೆ ನಮಗೂ ಗೊತ್ತಿರಲಿಲ್ಲ. ನಾವು ಬಂದು ನೋಡಿದಾಗ ಈ ಥರ ಎಲ್ಲ ಗಲಾಟೆ ಆಗ್ತಿತ್ತು. ಇನ್ನು ತೀವ್ರವಾದಂತ ಹಲ್ಲೆಗೆ ಒಳಗಾಗಿರುವಂತ ಅಕ್ಷಯ್ ರೆಡ್ಡಿ ಏನೆಲ್ಲ ಫೋನ್ ನಲ್ಲಿ ಬೈದ, ಹಾಗೆ ಏನೆಲ್ಲ ಹೇಗೆ ಆವಾಜ್ ಆಗ್ತಾ ಅನ್ನೋದನ್ನ ವಿವರಿಸಿದ್ದು ಹೀಗೆ. ಈ ನಡುವೆ ಚುನಾವಣೆಯಲ್ಲಿ ನಡೆದಿದ್ದ ಚುನಾವಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಓಡಾಡಿ ನಾವು ಕಾಂಗ್ರೆಸ್ ಲೀಡಿಂಗ್ ತೆಗೆದ್ವಿ. ಅದ್ರ ಮೇಲೆ ನಮ್ಮ ಜೊತೆನೇ ಅವ್ರ ಹುಡುಗರು ಇದ್ದರು, ಯಾರಿದ್ರು ಅಂತ ನಮ್ಗೆ ಗೊತ್ತಿಲ್ಲ. ನನ್ನ ಫೋನ್ ಮಾಡಿ ಒಂದು 15 ಟೈಮ್ ಮಾಡಿದ್ರು. ನಾನು ತಲೆನೋವು ಅಂತ ಮಲಗಿದ್ದೆ. ಸುಮಾರು 8:30 ನನಗೆ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು ಏಳುಮಲೆ ಅನ್ನೋರು. ಕಾಲ್ ಮಾಡಿ ಬಾ ನೀನು ನನಗೆ ಬಿರಿಯಾನಿ ಕೊಡಿಸಿಲ್ಲ ಅದು ಇದು ಅಂತ ಎಲ್ಲ ಮಾತಾಡಿದ್ರು. ಸರಿ ಆಯಿತು ಓಕೆ ಸರ್ ಆಯ್ತಣ್ಣ ನಾನು ಕೊಡಿಸ್ತೀನಿ ಅದೇನಿದೆ. ಆಮೇಲೆ ನಮ್ಮ ಬಾಸ್ ಒಬ್ಬರು ಮಾತಾಡ್ತಾರೆ. ನಮ್ಮ ಬಾಸ್ ಅಂದ್ಬಿಟ್ಟು ಅವ್ರ ಕೈಲಿ ಕೊಟ್ಟರು. ಅವರು ಫೋನ್ ಮಾಡಿದ್ದೆ, ಯಾವನೋ ನೀನು, ಕರೆಕ್ಟಾಗಿ ಮಾತಾಡೋ ದುಡ್ಡು ಕರೆಕ್ಟಾಗಿ ಮಾತಾಡು, ನೀನು ಯಾರು ಹಂಗೆ ಹಿಂಗೆ ಅಂದಾಗ, ಅಣ್ಣ ನಾನಣ್ಣ ಶೇಖರ್ ರೆಡ್ಡಿ ಅವ್ರ ಮಗ. ಏನಣ್ಣ ಏನಾಯ್ತಣ್ಣ ನಾನೇನು ಮಾಡಿದೆ ಅಂದಮೇಲೆ, ನೀನು ಪೊಲೀಸ್ ಹಾಲು ಕಾಟಿ ನೀನು ನನ್ನ ಮೇಲೆ ಈ ಸ್ಪೀಡ್ ದಂಧೆ ನಡೆಸ್ತಾ ಇದ್ದೀನಿ ಅಂತ ಹಾಕ್ಕೊಟ್ಟಿದ್ಯಾ. ಸ್ಕ್ರಾಪ್ ರವಿ ಅವರು ಏಳುಮಲೆ ಫೋನಲ್ಲಿ ನನ್ನ ಹತ್ರ ಮಾತಾಡಿದ್ದು. ಆಮೇಲೆ ಕೇಳಿದ್ದಕ್ಕೆ ನೀನು ಬರ್ತೀಯ ಇಲ್ಲ ನಾನೇ ಬರಬೇಕು ಅಪಾರ್ಟ್ಮೆಂಟ್ ಹತ್ರ ಅಂದರು. ಅಣ್ಣ ಬರಬೇಡಿ ಅಣ್ಣ ಮರ್ಯಾದೆ ಹೋಗುತ್ತೆ ಎಲ್ಲೆಲ್ಲ ಏನು ಮಾಡ್ತಿದ್ದೀರಾ ಅಂದಿದ್ದಕ್ಕೆ, ಇಲ್ಲ ನೀನು ನನಗೆ ಅರ್ಜೆಂಟಾಗಿ ಹೋಗಿ ಬರಬೇಕು ನೀನಲ್ಲಿ, ಇಲ್ಲಿ ಬಾ ನಿನ್ನ ಆಫೀಸ್ ಹತ್ರ, ನಿನ್ನ ಹತ್ರ ಮಾತಾಡ್ಬಿಟ್ಟು ಕಳಿಸ್ತೀನಿ, ಅಲ್ಲಿ ಬಂದರೆ ನಾನು ಹೊಡಿತೀನಿ ಅಂತ ಹೇಳಿದ್ರು. ಸರಿ ಭಯ ಭೀತನಾಗಿ ನಾನು ನಮ್ಮ ತಂದೆ ಕರೆ ಮಾಡಿ, ಡ್ಯಾಡಿ ಈ ಥರ ಇದೆ, ನನಗೆ ಫೋನ್ ಮಾಡಿ ಅವಾಚ್ಯ ಶಬ್ದಗಳೆಲ್ಲ ಯೂಸ್ ಮಾಡ್ತಾಯಿದ್ದಾರೆ, ಕೆಟ್ಟ ಮಾತು, ಚೈಲ್ಡು ಹಂಗೆ ಹಿಂಗೆ ಹೇಳ್ತಾ ಇದ್ದಾರೆ. ನಾನು ಏನು ಮಾಡ್ಬೇಕು ಡ್ಯಾಡಿ, ಬಾ ಡ್ಯಾಡಿ ಹೋಗೋಣ ಅಂತ ಕೇಳೋಣ ಅಂದಕ್ಕೆ, ಡ್ಯಾಡಿ ತಂದೆ ಇದ್ಕೊಂಡು ನನಗೆ ಗೊತ್ತಿರೋರೆ ಅವರು, ಬಂದು ಮಾತಾಡೋಣ ಬೇಕಂದರೆ ನಮ್ಮ ಏರಿಯಾಲಿರೋ ಹುಡುಗನಲ್ವ ಮಾತಾಡೋಣ ಅಂತ ಕರ್ಕೊಂಡೋದ್ರು. ಕರ್ಕೊಂಡೋಗಿದ ತಕ್ಷಣ ಅವರು ಅಲ್ಲೇ ಮಾತಾಡೋದಕ್ಕೆ ಹೋಗಿದ ತಕ್ಷಣವೇ ಫುಲ್ ಕುಡ್ದಿದ್ರು. ಒಂದು 10 ಜನ ಕೂತ್ಕೊಂಡು ಕುಡಿತಾಯಿದ್ರು. ಅವ್ರು ಯಾರು ಅಂತಲೂ ನನಗೆ ಗೊತ್ತಿಲ್ಲ. ಅದರಲ್ಲಿ ಏಳುಮಲೆ ಒಬ್ಬರು ಕೂತ್ಕೊಂಡು ಕುಡಿತಾಯಿದ್ರು. ಕೇಳಿದ್ದಕ್ಕೆ ಹೋಗಿ ಯಾಕಣ್ಣ ಹಿಂಗೆ ಮಾತಾಡ್ತಾಯಿದ್ದೆ ಅಂದಿದ ತಕ್ಷಣ ಯಾವನು ಇವನು ಅಂದ್ಬಿಟ್ಟು ಕೈ ಎತ್ತು ನಮ್ಮ ತಂದೆಗೆ ಹೊಡೆದ. ಅಲ್ಲಿ ರಾಡ್ ತೆಗೆದು ಹೊಡೆದಾಗ ನಾನು ಕೈ ಅಡ್ಡ ಇಕ್ಕಿದ್ದು, ಕೈ ಏಟಾಗಿ ನನಗೆ ಫ್ರ್ಯಾಕ್ಚರ್ ಆಗಿದೆ. ಹೊಡೆದಿದ ತಕ್ಷಣ ನಾನು ನಮ್ಮ ತಂದೆನ ಹಿಡ್ಕೊಂಡಿದ್ದ ತಕ್ಷಣ ಅವ್ನು ಬಂದು ನನಗೆ ಬೆನ್ನು ತಾಕಿ ಕೆಳಗೆ ಬಿದ್ದು, ಆ ಸ್ಕ್ರಾಪ್ ಮೇಲೆ ಏನೋ ಮೆಟಲ್ಸ್ ಎಲ್ಲ ಇತ್ತು
ಅದ್ರ ಮೇಲೆ ಬಿದ್ದರು. ಆಮೇಲೆ ನನಗೆ ಕಾಣಿಸಿಲ್ಲ. ನಮ್ಮ ತಂದೆಯವ್ರು ನೀನು ಫಸ್ಟ್ ನಡಿ ಹಾಸ್ಪಿಟ್ಲಿಗೆ ನಡಿ, ಪೊಲೀಸ್ಗೆ ಅವ್ರು ಕಂಪ್ಲೇಂಟ್ ಕೊಡೋಣ ಅಂತ ನನ್ನ ಕರ್ಕೊಂಬಂದರು. ಕರ್ಕೊಂಬಂದಿದ ತಕ್ಷಣ ಇವರು ಏನು ಮಾಡಿದ್ರು, ಯಾರ್ಯಾರು ಹುಡುಗರು ಯಾರಿದ್ರು ಅಂತ ನನಗೆ ಯಾರೂ ಮುಖ ಪರಿಚಯವ್ರು ಯಾರೂ ಇಲ್ಲ. ನಾವು ಈಚೆ ಬಂದಮೇಲೆ ನನ್ನ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಿದ್ಮೇಲೆ ಪೊಲೀಸವ್ರು ಬಂದು ಅದೇನಿದೆ ಅವ್ರದ್ದೆಲ್ಲ ನನ್ನ ಹತ್ರ ಸ್ಟೇಟ್ಮೆಂಟ್ ತೊಗೊಂಡು ಈ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಅವರು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಮ್ಮ ಮೇಲೆ? ಹೌದು ಸರ್, ಸುಳ್ಳು ಕಂಪ್ಲೇಂಟು. ನಾವು 25 ಜನ ಕರ್ಕೊಂಡು ಹೊಡೆದಿದ್ದು ಯಾರೂ ಇಲ್ಲ ಸರ್. ನಾವು ಹೋಗಿದ್ದೆ ನಾನು ನಮ್ಮ ತಂದೆ. ಹೋಗ್ಬಿಟ್ಟು ಕಾರಲ್ಲಿ ಡ್ರೈವರ್ ಒಬ್ಬರಿದ್ದರು, ಡ್ರೈವರ್ ಆಚೆ ನಿಂತಿದ್ರು. ಅವ್ರು ಒಳಗೆ ಕೂಡ ಬಂದಿಲ್ಲ, ಏನೋ ಮಾತಾಡ್ಕೊಂಡು ಬರೋಣ ಅಂತ ಹೋಗಿದ್ದಷ್ಟೇ. ಅವರು ಆಮೇಲೆ ಈ ಥರ ಹಲ್ಲೆ ಮಾಡಿ ಸುಳ್ಳು ಕಂಪ್ಲೇಂಟನ್ನು ದಾಖಲೆ ಮಾಡಿದ್ದಾರೆ ಸ್ಟೇಷನ್. ಒಟ್ಟಿನಲ್ಲಿ ಪರಪ್ನಗರ ಸುತ್ತಮುತ್ತಲು ಮೇಂಟೈನ್ ಮಾಡಬೇಕು, ತನಗೆ ಸಲಾಂ ಹೊಡಿಬೇಕು ಎನ್ನುವಂಥ ಖಯಾಲಿಗೆ ಬಿದ್ದಿರುವಂತಹ ಹಲವು ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತ ರವಿ ಅಲಿಯಾಸ್ ಗುಜರಿ ರವಿ ಅಲಿಯಾಸ್ ಸ್ಕ್ರಾಪ್ ರವಿ ಈಗ ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ರು, ಕಾಂಗ್ರೆಸ್ನ ಪರವಾಗಿ ಕೆಲಸ ಮಾಡಿದ್ರು ಅಂತ ಹೇಳಿ ನಾಗನಾಥ್ಪುರದ ಶೇಖರ್ ರೆಡ್ಡಿ ಮತ್ತು ಅವರ ಮಗ ಅಕ್ಷಯ್ ರೆಡ್ಡಿಯ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾನೆ. ಈಗ ಈ ಕುಟುಂಬದವರು ಆತಂಕದಲ್ಲಿದ್ದಾರೆ, ನಮಗೆ ಪ್ರಾಣ ಬೆದರಿಕೆ ಇದೆ, ನಮಗೆ ರಕ್ಷಣೆ ಕೊಡಿ ಎನ್ನುವಂತಹ ಪರಪ್ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದಾರೆ. ಪೊಲೀಸ್ನವರು ಯಾವ ರೀತಿಯಾದಂತಹ ಈ ರೌಡಿ ಶೀಟರ್ ಮೇಲೆ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದು ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.